ಯಾಕೆ ಅಂದರೆ ತಾಯಿ ತಂದೆ ಯಾವಾಗಲೂ ಹೇಳೋದಿಷ್ಟೇ, ನಾನು ಆ ಮಕ್ಕಳಿಗೆ ಹೇಳ್ಕೊಡಿ ಅಪ್ಪ ಅಮ್ಮನ ಶಕ್ತಿ ಏನು, ಅವರ ಶ್ರಮ ಏನು ಅನ್ನೋದನ್ನು ಆ ಮಕ್ಕಳಿಗೆ ನೀವು ತಿಳಿಸ್ಕೊಡ್ಬೇಕು. ಮಕ್ಕಳಿಗೆ ನೀವು ಬರೀ ಆಸ್ತಿ ಮಾಡ್ತಾ ಹೋದರೆ ಅವರು ಆಸ್ತಿಯನ್ನೆಲ್ಲ ಕಳ್ಕೊಳ್ತಾರೆ, ಕೆಟ್ಟತನಕ್ಕೆ ಹೋಗ್ತಾರೆ. ಆದರೆ ಅವ್ರಿಗೆ ಸಂಸ್ಕಾರ, ಸಂಸ್ಕೃತಿ, ವಿದ್ಯೆ ಇಷ್ಟನ್ನು ಕೊಡಿ, ಆ ಮಕ್ಕಳು ಈ ಜಗತ್ತಿನ ಎತ್ತರಕ್ಕೆ ಕೀರ್ತಿಯನ್ನು ಬೆಳಗಿಸ್ತಾರೆ ಅವರು. ಯಾಕೆಂದರೆ ತಾಯಿ ತಂದೆ ಅವರ ಋಣವನ್ನು ನಾವು ಈ ಜನ್ಮದಲ್ಲಿ ತೀರಿಸ್ಲಿಕ್ಕೆ ಸಾಧ್ಯವಿಲ್ಲ. ತಾಯಿ ತಂದೆಯರ ಋಣವನ್ನು ಈ ಜನ್ಮದಲ್ಲಿ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸೇವೆಯನ್ನು ಅನುಗಾಲ ಅನವರತ ಮಾಡಬೇಕು. ಹಾಗೆ ನೋಡಿ, ಒಬ್ಬ ವ್ಯಕ್ತಿ ಏನಾದರೂ ನಿಮಗೆ ಮೋಸ ಮಾಡೋವನೇ ಅಂದರೆ ಅವನನ್ನು ಯಾವತ್ತೂ ಮರಿಬೇಡಿ, ಮನಸ್ಸಲ್ಲಿಟ್ಕೊಳ್ಳಿ. ಯಾರು ನಿಮಗೆ ದ್ರೋಹ ಮಾಡೋರೆ ಅಂದರೆ ಅವರನ್ನು ಯಾವತ್ತೂ ಮರಿಬೇಡಿ, ಮನಸ್ಸಲ್ಲಿಟ್ಕೊಳ್ಳಿ. ಯಾಕೆ ಅಂದರೆ ನಿಮ್ಮ ಬೆಳವಣಿಗೆಗೆ ಅವರೇ ಆದರ್ಶ, ಅವರೇ ನಮಗೆ ಅಡಿಪಾಯ ಹಾಕೊಡೋರು. ಅವಮಾನಗಳನ್ನು ಮೆಟ್ಟಿ ನಿಲ್ಲುವಂಥ ಮನುಷ್ಯ ಎತ್ತರಕ್ಕೆ ಬೆಳಿತಾನೆ. ನಾವು ಅವನು ಬೈದ ಅಂತ ಹಿಂತಿರುಗಿ ನಾವು ಬೈದರೆ ನಾವು ಅವನಷ್ಟೇ ಕೀಳಾಗೋಯ್ತೀವಿ. ನೋಡಿ, ಇವತ್ತು ಸ್ನೇಹ ಪ್ರೀತಿ ಎಲ್ಲ ಹೆಂಗಿದೆ ಅಂದರೆ, ನಮ್ಮ ಅಪ್ಪಾಜಿಯವರು ಕುಳಿತಿದ್ದಾರೆ. ಇದೊಂದು ಪುಣ್ಯದ ಕತೆ, ನಿಮ್ಮ ಕಣ್ಣಂಚಲ್ಲಿ ನೀರು ಬರ್ಬೋದು. ಎಲ್ಲರಿಗೂ ಈ ಅನುಭವ ಆಗಿರ್ತದೆ. ಆ ಕಥೆಯನ್ನು ಹೇಳ್ತೇನೆ, ದಯಮಾಡಿ ಕೇಳಿಸ್ಕೊಳ್ಳಿ. ಅತಿಯಾಗಿ ಯಾರಿಗೂ ಸಹಾಯ ಮಾಡೋಕ್ಕೆ ಹೋದರೆ ಕೊನೆಗೊಂದು ದಿನ ನಮ್ಮ ಬುಡಕ್ಕೆ ತಂದು ಮಡಗ್ಬಿಡ್ತಾರೆ ಅವರು. ನಿಜನ ಸುಳ್ಳು? ಅತಿಯಾದ ನಂಬಿಕೆ, ಅತಿಯಾದ ವಿಶ್ವಾಸ, ಅತಿಯಾದ ಪ್ರೀತಿ ಇವೆಲ್ಲ ಒಂದಿನ ಸಮಸ್ಯೆಗೆ ಮೂಲಗಳಾಗ್ಬಿಡ್ತವೆ. ನೋಡಿ, ಒಂದು ಉದಾಹರಣೆಗೆ, ಒಂದು ಕತ್ತೆ ಒಬ್ಬ ಮಾಲೀಕನ ಮನೆಯಲ್ಲಿ ಮಲಗಿಬಿಟ್ಟಿತ್ತು. ಹುಷಾರಿಲ್ಲ ಅದಕ್ಕೆ. ಅವನೇನು ಮಾಡ್ದ, ಮಾಲೀಕ ಕತ್ತೆನ ಏನೇನೋ ಮಾಡಿ ಎದ್ದೇಳ್ಸೋಕೆ ಪ್ರಯತ್ನ ಮಾಡ್ದ. ಆ ಕತ್ತೆ ಎದ್ದೇಳಲಿಲ್ಲ. ಕೇಳಿಸ್ಕೊಳ್ಳಿ ಇಲ್ಲಿ, ಡೇಯ್, ಕತ್ತೆನ ಎದ್ದೇಳಿಸ್ತಾ ಕತ್ತೆ ಎದ್ದೇಳ್ತಾ ಇಲ್ಲ. ಮೂಟೆಯೆಲ್ಲ ಒತ್ಕೊಂಡು ಹೋಗ್ಬೇಕು, ಹಂಗೆ ಬಿದ್ದವೆ. ಡಾಕ್ಟ್ರ್ ಕರೆಸ್ತಾ, ಡಾಕ್ಟ್ರೇ, ಈ ಕತ್ತೆ ಯಾಕೋ ಎದ್ದೇಳ್ತಿಲ್ಲ, ಇದಕ್ಕೇನಾಗಿದೆ ನೋಡಿ ಅಂದಾಗ ಆ ಡಾಕ್ಟ್ರ್ ಹೇಳಿದ್ರಂತೆ, ಅಪ್ಪ ನಾನೊಂದು ಇಂಜೆಕ್ಷನ್ ಕೊಡ್ತೀನಿ, ಬೆಳಗ್ಗೆ 8 ಗಂಟೆಗೆ ಏನಾದರೂ ಆ ಕತ್ತೆ ಎದ್ದೇಳಲಿಲ್ಲ ಅಂದರೆ ಅದಕ್ಕೆ ವಿಷ ಚುಚ್ಚಿ ಸಾಯಿಸ್ಬಿಡೋಣ, ಅದನ್ನು ಪ್ರಯೋಜನಕ್ಕೆ ಬರೋದಿಲ್ಲ. ಪಕ್ಕದಲ್ಲೇ ಒಂದು ಆಡುಮರಿ ಕಟ್ಟಾಕಿದ್ರು. ಆಡುಮರಿ ಕಣ್ಣಲ್ಲಿ ನೀರು ಜಳ 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 ಸುರಿಯುತ್ತೆ. ಅಯ್ಯೋ, ಇಷ್ಟು ವರ್ಷಗಳ ಕಾಲ ಕತ್ತೆ ನಾನು ಇಬ್ಬರು ಒಟ್ಟಿಗೆ ಬದುಕಿದ್ವಿ. ಆಡುಮರಿ ಮೇಕೆ ಹೇಳ್ತಾ ಇರೋದು, ಏನಾದರೂ ಮಾಡಿ ಬೆಳಗ್ಗೆ ಎದ್ದೇಳಲಿಲ್ಲ ಅಂದರೆ ಈ ಕತ್ತೆನ ಸಾಯಿಸ್ಬಿಡ್ತಾರಲ್ಲ ಇಂಜೆಕ್ಷನ್ ಕೊಟ್ಟು ಅಂಥೇಳಿ. ಆ ಆಡುಮರಿ ಏನು ಮಾಡ್ತು, ಬೆಳಗಾನ ಆ ಕತ್ತೆಗೆ, ಕತ್ತೆ ಎದ್ದೇಳಪ್ಪ, ಆತ್ಮಸ್ಥೈರ್ಯ ತಕೋ, ಎದ್ದೇಳು 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 ಅಂತ ಬೆಳಗಾನ ನಿದ್ರೆ ಮಾಡ್ದೇನೆ ತನ್ನ ಕೊಟ್ಟಿಗೆಲಿದ್ದ ಮೇವೆಲ್ಲನ ಅದಕ್ಕೆ ತಳ್ಳಿ ತಿನ್ನಿಸಿ ತಿನ್ನಿಸಿ ತಿನ್ನಿಸಿ, ಯಾವ್ದು ಹೇಳು, ಮೇಕೆ ಮರಿ. ಆ ಕತ್ತೆ ಬೆಳಗಿನ ಜಾವ 6 ಗಂಟೆಗೆ ಎದ್ದು ನಿಂತ್ಕೊಬಿಡ್ತಂತೆ ಗಟ್ಟಿಯಾಗಿ. ನಿಂತ್ಕೊಂಡು ಕೊಟ್ಟಿಗೆ ತುಂಬ ಕುಣಿತಾ ಇದೆಯಂತೆ. ಈ ಮೇಕೆ ಮರಿ ಹೇಳ್ತಂತೆ, ಅಯ್ಯೋ ನನ್ನ ಸ್ನೇಹಿತ ಉಳ್ಕೊಬಿಟ್ಟ, ಇವತ್ತು ಇದನ್ನು ಸಾಯಿಸೋದಿಲ್ಲ ಅಂಥೇಳಿ ಸಂತೋಷ ಆಯ್ತಂತೆ. ಆಗ ಆ ಯಜಮಾನ ಬಂದವನೇ ಕತ್ತೆ ನೋಡಿ ಖುಷಿ ಪಟ್ಟೋದ. ಎಷ್ಟೊಂದು ಚೆನ್ನಾಗಿದೆ ಕತ್ತೆ, ಬೆಳಗಿನ ಯಾವತ್ತರಲ್ಲೇ ಸರಿ ಆಗ್ಬಿಡ್ತಲ್ಲ, ಇದೇ ಖುಷಿನಲ್ಲಿ ಹಬ್ಬ ಮಾಡಬೇಕು, ನಾನು ನಮ್ಮ ಕತ್ತೆ ಸರಿವಾಯ್ತು, ಹಬ್ಬ ಮಾಡಬೇಕು, ಆ ಮೇಕೆ ಹಿಡ್ಕೊಂಡು ಕಟ್ ಮಾಡ್ರು, ಇವತ್ತು ಮಾಂಸದ ಊಟ ಹಾಕೋಣ ಅಂತ. ಆಗ ಕತ್ತೆ ನಗ್ತಿತ್ತಂತೆ. ನನ್ನನ್ನು ಉಳಿಸ್ದವನು ಅವನು ಕೂದಾಗ್ತಾವ್ರೆ ಆಡುಮರಿನ ಅಂತ ಅಳ್ಳಿಲ್ಲ, ನಗ್ತಿತ್ತಂತೆ. ಇವತ್ತು ಎಲ್ಲರ ಜೀವನದಲ್ಲೂ ಕೂಡ ಅದೇ ಸ್ಥಿತಿ ಬಂದು ಒದಗಿದೆ. ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ
ಈ ಸಣ್ಣ ಪುಟ್ಟ ಹೃದಯದೊಳಗಿನ ಅಹಂಕಾರಗಳು ಇವೆಲ್ಲವೂ ಇತಿಮಿತಿಲಿದ್ದರೆ ಮಾತ್ರ ಭಗವಂತ ನಮಗೆ ಆಯುಸ್ ಕೊಡ್ಲಿಕ್ಕೆ ಸಾಧ್ಯ. ಇಲ್ಲಿ ಜಾತಿ ಧರ್ಮ, ಅವನು ದೊಡ್ಡವನು ಇವನು ಚಿಕ್ಕವನು ಭೇದ ಭಾವ ಮಾಡೋಕೆ ಹೋಗ್ಬಾರ್ದು. ಈಗ ಸ್ಮಶಾನಕ್ಕೆ ಹೋಗಿ ನಿಂತ್ಕೊಂಡು ನೋಡಿ, 6 ಅಡಿ 3 ಅಡಿ ಗುಂಡಿ ತೆಗ್ದಿರ್ತಾರಲ್ಲ, ಅಲ್ಲಿ ಯಾವ ಜಾತಿ ಇದೆ ಅಲ್ಲಿ ಅಲ್ವವಾ? ಅದಕ್ಕೆ ಹೇಳೋದು, ಯಾವ ಮನುಷ್ಯನೇ ಆಗಲಿ ಯಾರಾದರೂ ಸಹಾಯ ಮಾಡಿದರೆ ಅವ್ರನ್ನ ಯಾವತ್ತೂ ಮರಿಬೇಡಿ. ಯಾರಾದರೂ ನಿಮಗೆ ಅವಮಾನ ಮಾಡಿದರೆ ಅವರನ್ನು ಕೂಡ ಯಾವತ್ತೂ ಮರಿಬೇಡಿ. ಯಾಕೆಂದರೆ ಸಹಾಯ ಮಾಡಿದವರು ನನಗೆ ಪ್ರೀತಿ ತೋರಿಸಿದ್ರೆ, ನಮಗೆ ಅವಮಾನ ಮಾಡಿದವರು ನಾವು ಬೆಳೆಯೋದಕ್ಕೆ, ನಾವು ಮತ್ತಷ್ಟು ಛಲವಾಗಿ ನಿಲ್ಲೋದಕ್ಕೆ ಅವರೇ ನಮಗೆ ದಾರಿದೀಪವಾಗ್ತಾರೆ. ಅದಕ್ಕೆ ಹೇಳೋದು, ನಿಂದಿಸುವವರಿರಬೇಕು ಹಂದಿಯಂತೆ ಈ ಜಗದೊಳಗೆ ಅಂತೇಳಿ. ಹಾಗಾಗಿ ನಾವೆಲ್ಲ ಪ್ರೀತಿಯಿಂದ ಬದುಕೋಣ, ಮಾನವರಾಗಿ ಬದುಕೋಣ, ಈ ಮನುಷ್ಯ ಕುಲಕ್ಕೊಂದು ಆದರ್ಶಪ್ರಾಯವಾಗಿ ಬದುಕೋಣ ಎಂಬುದಾಗಿ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ.